ಎಲ್ಲರಿಗೂ ನಮಸ್ಕಾರ. ಮುಖ್ಯ ಭೂಮಿಕೆಯಲ್ಲಿ ಬಾಲನಟರಾಗಿ ಕಾಣಿಸಿಕೊಂಡಿರುವಂತಹ ನಮ್ಮ ದೊಡ್ಡಬಳ್ಳಾಪುರದ ಬಾಲ ಪ್ರತಿಭೆ ಮಹಾನಿಧಿ ಸಾಯಿ ತೇಜ್ರವರು ಈ ಸಿನಿಮಾದ ಮುಖಾಂತರ ಯಶಸ್ವಿಯಾಗಿ ಚಿತ್ರರಂಗದಲ್ಲಿ ಬೆಳೆಯಲಿ, ಹೊಳೆಯಲಿ, ಮತ್ತಷ್ಟು ಜನರಿಗೆ ಅವಕಾಶ ಕೊಡುವಂತಹ ಪ್ರಬುದ್ಧ ವ್ಯಕ್ತಿಯಾಗಿ ಸಮಾಜದಲ್ಲಿ ಒಳ್ಳೆಯ ಹೆಸರು ಮಾಡಲಿ ಅಂತ ಆಶಿಸುತ್ತಾ ಈ ಸಿನಿಮಾ ಸೆಪ್ಟೆಂಬರ್ 12 ಬಿಡುಗಡೆ ಇದೆ. ಕನ್ನಡಿಗರಾದ ನಾವು ಪ್ರತಿಯೊಬ್ಬರು ಥಿಯೇಟರ್ಗೆ ತೆರಳಿ ಈ ಬಾಲ ಪ್ರತಿಭೆಗೆ ನಾವು ಆಶೀರ್ವದಿಸಬೇಕು. ಸಿನಿಮಾ ನೋಡುವ ಮುಖಾಂತರ ಆಶೀರ್ವದಿಸಿ ಪ್ರತಿಭೆಗೆ ಪ್ರೋತ್ಸಾಹ ಕೊಡಬೇಕಾಗಿದೆ. ಇದೇ ಸೆಪ್ಟೆಂಬರ್ 12ನೇ ತಾರೀಕು ಎಲ್ಲ ಥಿಯೇಟರ್ಗಳಲ್ಲೂ ರಿಲೀಸ್ ಇದೆ. ಇದರ ನಿರ್ಮಾಪಕರು ರಾಧಿಕಾ SR ಚಿತ್ರಲೇಖ ಅಂತ, ರೈಟ್ರು ನಿರ್ದೇಶಕರು ಸೆಲ್ವಂ ನಾದಪನ್ ಅಂತ, ಸಂಗೀತ ಪಳನಿ ಸಿ ಸೇನಾಪತಿ ಅನ್ನೋರು ಮಾಡಿದ್ದಾರೆ. KM ಪ್ರಕಾಶ್ ರವರು ಎಡಿಟರ್ ಆಗಿದ್ದಾರೆ. ಹಾಡುಗಳನ್ನು ಬರೆದಿರೋದು ನಮ್ಮ ವಿ ಮನೋಹರ್ ಸರ್ ಅವರು. ಇದೇ ಸೆಪ್ಟೆಂಬರ್ 12ಕ್ಕೆ ರಿಲೀಸ್ ಇದೆ ಬಾಲ ಪ್ರತಿಭೆ. ಅದು ಅಲ್ಲದೆ ನಮ್ಮ ರಂಗಸ್ವಾಮಿ PDO ಅವರವರ ಮೊಮ್ಮಗ ಅಂತ ಹೇಳೋದಕ್ಕೆ ಹೆಮ್ಮೆ ಆಗುತ್ತೆ. ನಮ್ಮ ದೊಡ್ಡಬಳ್ಳಾಪುರದ ಪ್ರತಿಭೆ ಅಂತ ಹೇಳೋದಕ್ಕೆ ಹೆಮ್ಮೆ ಆಗುತ್ತೆ. ಹಾಗೇನೆ ತಾರಾಗಣದಲ್ಲಿ ನಮ್ಮ ಅವಿನಾಶು, ಅಚ್ಯುತು, ಮಂಜು ಇತ್ಯಾದಿಗಳು ಇದ್ದಾರೆ. ಗುರಿ ಸಿನಿಮಾದ ನಮ್ಮ ರಾಜಣ್ಣವ್ರ ಸಿನಿಮಾನ ಅಭಿಮಾನಿಗಳಾದ ನಾವು ಎಷ್ಟು ಸಲ ನೋಡಿದ್ದೀವಿ ಅಂತ ಗೊತ್ತಿಲ್ಲ. ಸುಮಾರು ಸಲ ನೋಡಿ ಪ್ರೋತ್ಸಾಹಿಸಿದ್ದೀವಿ. ಮತ್ತು ಅದರ ಹಾಡುಗಳಿರ್ಬೋದು, ಅಣ್ಣ ತಂಗಿ ಸಂಬಂಧ ಇರ್ಬೋದು, ಅವ್ರಿಗಾದಂಥ ಅನ್ಯಾಯವನ್ನು ಎದುರಿಸುವಂತಹದ್ದು ಒಂದು ಸೀನ್ ಇರ್ಬೋದು. ಹೀಗೆ ಅಣ್ಣವ್ರ ಆಶೀರ್ವಾದನೂ ಈ ಬಾಲ ಪ್ರತಿಭೆಗಿದೆ ಅಂತ ಭಾವಿಸ್ತಾ ನಾನು. ಮತ್ತೆ ನಮ್ಮ ಚಿತ್ರರಂಗದಲ್ಲಿ ಬೆಳೆದಂತಹ ಎಷ್ಟೋ ಬಾಲ ಪ್ರತಿಭೆಗಳು ಅಜರಾಮರರಾಗಿದ್ದಾರೆ. ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಕೂಡ ಅಷ್ಟೇ. ಅವರು ಅಭಿನಯಿಸಿರುವಂತಹ ಚಲಿಸುವ ಮೋಡಗಳು, ಎಷ್ಟು 2 ನಕ್ಷತ್ರಗಳು, ಮತ್ತೆ ಭಕ್ತ ಪ್ರಹ್ಲಾದ, ಎಷ್ಟು ಸಿನಿಮಾಗಳಲ್ಲಿ ಅವರ ಅಭಿನಯವನ್ನು ನೋಡಿ ನಾವು ಇಂದಿಗೂ ಸಹ ಕಣ್ತುಂಬಿಕೊಳ್ತೀವಿ. ಕನ್ನಡಿಗರಾದ ನಾವು ಇಂತಹ ಪ್ರತಿಭೆಗಳನ್ನು ಪಡೆದಂತಹ ನಾವೇ ಧನ್ಯರೆಂದು ಹೇಳಬಹುದು. ಹಾಗೇನೆ ಈಗ ಅವರು ನಮ್ಮ ಜೊತೆಯಲ್ಲಿ ಇಲ್ಲದೆ ಇದ್ರೂ ಸಹ ಅವರ ಆಶೀರ್ವಾದ ಈ ಸಿನಿಮಾದ ಮೇಲಿದೆ ಅಂತ ನಾನು ಭಾವಿಸ್ತಾ, ಮತ್ತೆ ನಮ್ಮ ಮಾಸ್ಟರ್ ಮಂಜುನಾಥ್ರವರು ಸಹ ಬಾಲ ಪ್ರತಿಭೆಯಾಗಿ ಚಿತ್ರರಂಗಕ್ಕೆ ಬಂದಂತಹವರು. ಇವರ ಸಿನಿಮಾಗಳನ್ನು ನೋಡಿದ್ರೆ ನಮ್ಮ ಶಂಕರ್ ನಾಗ್ ಸರ್ ನೆನಪು ಬರ್ತಾರೆ. ಶಂಕರ್ ನಾಗ್ ಸರ್ ಜೊತೆಯಲ್ಲಿ ಸುಮಾರು ಸಿನಿಮಾಗಳನ್ನು ಮಾಡಿ ಯಶಸ್ವಿ ಬಾಲನಟರಾಗಿ ಪ್ರಜ್ವಲಿಸಿರೋದನ್ನ, ಕನ್ನಡ ಚಿತ್ರರಂಗದಲ್ಲಿ ದಾಖಲೆ ಮಾಡಿರೋದನ್ನ ನಾವು ಇವತ್ತಿಗೂ ಸಹ ಸ್ಮರಿಸ್ಬೋದು. ಮಾಸ್ಟರ್ ಮಂಜುನಾಥ್ರವರು ಈಗ ಯುವಕರಾದ ಮೇಲೆ ಅಂತ ಯಾವುದೋ ಸಿನಿಮಾ ಮಾಡಿಲ್ಲ ಅನ್ನೋದು ಒಂದು ರೀತಿ ಬೇಸರದ ಸಂಗತಿ. ಇರಲಿ, ಅವರ ವೈಯಕ್ತಿಕ ವಿಚಾರ. ಇಂತಹ ಪ್ರತಿಭೆಗಳಿಗೆ ನಾವು ಕನ್ನಡಿಗರಾದ ನಾವು ಸದಾ ಪ್ರೋತ್ಸಾಹ ಕೊಡಬೇಕಾಗಿದೆ. ಮತ್ತು ನಮ್ಮ ಮಾಸ್ಟರ್ ಆನಂದ್ ಅವರು ಅಷ್ಟೇ, ಸುಮಾರು ಸಿನಿಮಾಗಳಲ್ಲಿ ಮೋಜುಗಾರ, ಸೊಗಸುಗಾರ ಇರ್ಬೋದು, ತಾಯಿ ಇಲ್ಲದ ತವರಿರ್ಬೋದು, ದೊಡ್ಡಣ್ಣವ್ರ ಜೊತೆ ಇವರ ಅಭಿನಯ ಇರ್ಬೋದು, ಒಂದಲ್ಲ ಎರಡಲ್ಲ ಸುಮಾರು ಸಿನಿಮಾಗಳಲ್ಲಿ ಇವರ ಪ್ರತಿಭೆಯನ್ನು ತೋರಿಸಿದ್ದಾರೆ. ಬಾಲನಟರಾಗಿ ಇವರು ನಟಿಸಿರುವಂತಹ ಸಿನಿಮಾಗಳು, ಆ ಕಾಮಿಡಿ ಸೀನ್ಗಳು, ಅದು ನೋಡೋದೇ ಒಂದು ಪುಣ್ಯ ಅನಿಸುತ್ತೆ. ಇಂತಹ ಪ್ರತಿಭೆಗಳನ್ನು ಪಡೆದ ಕನ್ನಡ ನಾಡೇ ಧನ್ಯ ಅನಿಸುತ್ತೆ. ನಮ್ಮ ಮಾಸ್ಟರ್ ಮಂಜುನಾಥ್, ಮಾಸ್ಟರ್ ಆನಂದ್ ಅವರು ಜೊತೆಯಲ್ಲಿರುವಂಥ ಫೋಟೋ, ಅವರ ಬೇಬಿ ಫ್ಯಾಮಿಲಿ, ಮಾಸ್ಟರ್ ಮಂಜುನಾಥ್, ಮಾಸ್ಟರ್ ಆನಂದ್, ವಿಜಯ್ ರಾಘವೇಂದ್ರ, ಇಂತಹ ಅನೇಕ ಬಾಲ ಪ್ರತಿಭೆಗಳು ನಮಗೆ ಕನ್ನಡ ನಾಡಿಗೆ ವರವಾಗಿ ಸಿಕ್ಕಿವೆ. ಅದರಲ್ಲಿ ಇದು ಒಂದು ವರವಾಗಿ ಪ್ರಜ್ವಲಿಸಲಿ. ಮಹಾನಿಧಿ ಸಾಯಿ ತೇಜ್ರವರು ಸಹ ಈ ಸಿನಿಮಾದ ಮುಖಾಂತರ ಒಂದು ದಾಖಲೆಯನ್ನು ಸೃಷ್ಟಿ ಮಾಡಲಿ, ಕನ್ನಡ ಚಿತ್ರರಂಗದಲ್ಲಿ ಉಳಿಯಲಿ, ಬೆಳೆಯಲಿ, ಒಳ್ಳೆ ನಟರಾಗಲಿ ಅಂತ ಆಶಿಸ್ತೀನಿ. ಈಗ ಈ ಪುಟ್ಟ ಹುಡುಗ, ಒಂದು 13 ವರ್ಷದ ಹುಡುಗ, 7ನೇ ತರಗತಿ ಓದ್ತಾ ಇರೋದೀಗ. ಇವನಲ್ಲಿ ಆ ರೀತಿ ಒಂದು ಸಿನಿಮಾದ ಪ್ರತಿಭೆ ಬೆಳೆಯಲು ಪ್ರೋತ್ಸಾಹಿಸಿದ ಅವ್ರ ಕುಟುಂಬಕ್ಕೆ ಧನ್ಯವಾದಗಳು ಹೇಳಬೇಕು. ಹಾಗೆ ಇಂಥ ಪ್ರತಿಭೆಗೆ ಸದಾ ಚಿತ್ರರಂಗದಲ್ಲಿ ಬೆಳೆಯಲು ಅವಕಾಶ ಇದೆ. ಬೆಳೆಯಲಿ, ಮತ್ತಷ್ಟು ಬೆಳೆಯಲಿ, ಮತ್ತಷ್ಟು ಹೆಸರು ಮಾಡಲಿ ಅಂತ ಆಶಿಸ್ತೀನಿ. ನಮ್ಮ ಗುರಿ ಸಿನಿಮಾ
ಒಳ್ಳೆಯ ಒಂದು ಸಬ್ಜೆಕ್ಟನ್ನು ಹೊಂದಿರುವಂತಹ ಸಿನಿಮಾ. ಮಕ್ಕಳಲ್ಲಿ ಆದಂತಹ ಅನ್ಯಾಯ, ಈಗ ಸರ್ಕಾರ ನಮ್ಮ ಸರ್ಕಾರಿ ಶಾಲೆಗಳನ್ನು ಮುಚ್ಚಿಸ್ತಿದೆ. ಅಂತಹ ಮುಚ್ಚಿಸುವಂತಹ ಒಂದು ಪರಿಸ್ಥಿತಿಯಲ್ಲಿ ನಾವು ಕನ್ನಡ ನಾಡಿದೆ. ಆ ರೀತಿ ಮಕ್ಕಳ ಮೇಲೆ ಆಗುವಂಥ ದೌರ್ಜನ್ಯ, ಅನ್ಯಾಯಗಳು, ಇದನ್ನೆಲ್ಲ ಮೆಟ್ಟು ನಿಂತು ಇಲ್ಲಿಂದ ಹಳ್ಳಿಯಿಂದ ವಿಧಾನಸೌಧದವರೆಗೂ ಆ ಮಗು ಹೋರಾಡಿ ಜಯಿಸುವಂತಹ, ತನಗಾದ ಅನ್ಯಾಯವನ್ನು ಮೆಟ್ಟಿ ನಿಂತು ಗುರಿ ಸಾಧಿಸುವಂತಹ ಒಂದು ಕಥಾನಕವುಳ್ಳಂತಹ ಸುಂದರ ಚಿತ್ರ. ಎಲ್ಲರೂ ಹೋಗಿ ನೋಡಿ ಬಾಲ ಪ್ರತಿಭೆಗೆ ಪ್ರೋತ್ಸಾಹಿಸೋಣ. ನಮಗೆ ಗೊತ್ತಿರೋರಿಗೂ ಸಹ ಈ ಸಂದೇಶವನ್ನು ಸಾರೋಣ. ಎಲ್ಲರೂ ಅತಿ ಹೆಚ್ಚಾಗಿ ಈ ವಿಡಿಯೋವನ್ನು ನೋಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಸಹ ಶೇರ್ ಮಾಡುವ ಮುಖಾಂತರ ಈ ಬಾಲ ಪ್ರತಿಭೆಗೆ ಪ್ರೋತ್ಸಾಹಿಸಬೇಕಾಗಿದೆ. ಇಂತಹ ಬಾಲ ಪ್ರತಿಭೆಗಳು ನಮ್ಮಲ್ಲಿ ತುಂಬ ಇದೆ. ಅಂತ ಎಲ್ಲ ಬಾಲ ಪ್ರತಿಭೆಗಳಿಗೂ ಸಹ ನಮ್ಮ ಪ್ರೋತ್ಸಾಹ ಇದ್ದೇ ಇದೆ ಎಂದು ಆಶಿಸುತ್ತಾ, ಎಲ್ಲರೂ ಸಹ ಸೆಪ್ಟೆಂಬರ್ 12ನೇ ತಾರೀಕು ಈ ಸಿನಿಮಾವನ್ನು ನೋಡಿ ಪ್ರೋತ್ಸಾಹಿಸಬೇಕೆಂದು ಮತ್ತೊಂದು ಕೇಳಿಕೊಳ್ಳುತ್ತಾ, ಎಲ್ಲರಿಗೂ, ಎಲ್ಲರ ಕನ್ನಡ ಬಂಧುಗಳಿಗೂ ನನ್ನ ನಮಸ್ಕಾರ.